ತುಂಬ ದಿನದಿಂದ ಮನೇಲಿ ಮೋಮೋಸ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಟೈಮೇ ಸಾಕಾಗ್ತಾ ಇರಲಿಲ್ಲ. ಬಟ್ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೆ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಮನೇಲಿ ಮಾಡ್ತಾ ಇರೋದು ಮೋಮೋಸ್ನ. ಬಟ್ ಚಿಕನ್ ಮೋಮೋಸ್ ಮಾಡ್ತಾ ಇಲ್ಲ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಅಲ್ವಾ, ಇನ್ನೂ ಒಂದು 15 ಡೇಸ್ ಚಿಕನ್ ತಿನ್ನೋಂಗಿಲ್ಲ ಅಂತ. ಅದಕ್ಕೆ ವೆಜ್ಜಲ್ಲಿ ಪನ್ನೀರ್ ಮತ್ತು ಕ್ಯಾಬೇಜ್ನ ಮಿಕ್ಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ನಾನು ಮುಂಚೆ ಎಲ್ಲ ವಾರಕ್ಕೆ 2 ಸಲ ಚಿಕನ್ ಮೋಮೋಸ್ ತಿಂತಾ ಇದ್ದೆ, ಅಷ್ಟು ಇಷ್ಟ ನನಗೆ ಮೋಮೋಸ್ ಅಂತ ಅಂದರೆ. ಬಟ್ ಇವಾಗ ನಾವಿರೋ ಏರಿಯಾದಲ್ಲಿ ಮೋಮೋಸ್ ಸಿಗಲ್ಲ, ಸಿಕ್ಕಿದ್ರು ಅಷ್ಟು ಟೇಸ್ಟಿಯಾಗಿರಲ್ಲ. ಮೋಮೋಸ್ಗೆ ರೆಡ್ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್. ಅದಕ್ಕೆ ಒಂದು 8 ಬ್ಯಾಡ್ಗೆ ಮೆಣಸಿನ್ಕಾಯಿ, 2 ಟೊಮೊಟೊ, ಒಂದು 5 ಎಸ್ಲು ಬೆಳ್ಳುಳ್ಳಿ ಹಾಕೊಂಡು ಬೇಯಿಸ್ಕೊಂಡು, ಇನ್ನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡೆ. ಇನ್ನು ಒಂದು ಕಡಾಯಲ್ಲಿ ಆಯಿಲ್, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಇನ್ನು ರುಬ್ಕೊಂಡಿರೋ ಪೇಸ್ಟ್ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಚಟ್ನಿ ರೆಡಿ ಆಗಿಬಿಡುತ್ತೆ. ಮೋಮೋ ಸ್ಟಫಿಂಗಿಗೆ ಅದೇ ಕಡಾಯಲ್ಲಿ ಆಯಿಲ್, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಕ್ಯಾಬೇಜ್, ಕ್ಯಾಪ್ಸಿಕಮ್, ಪನ್ನೀರು, ಸಾಲ್ಟು, ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ. ಇನ್ನು ಹಿಟ್ಟನ್ನ ಚಪಾತಿ ತರ ಚಿಕ್ಕದಾಗಿ ರೌಂಡ್ ಆಗಿ ಮಾಡ್ಕೊಂಡು ಹೊತ್ಕೊಂಡು ಸ್ಟಫಿಂಗ್ ನ ಅದ್ರೊಳಗಡೆ ತುಂಬಿ ಸ್ಟೀಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಮೋಮೋಸ್ ರೆಡಿ ಆಗಿಬಿಡುತ್ತೆ. 10 to 15 ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ಟೀಮ್ ಮಾಡ್ಕೊಂಡ್ರೆ ಮೋಮೋಸ್ ಪರ್ಫೆಕ್ಟ್ ಆಗಿ ರೆಡಿ ಆಗಿರುತ್ತೆ. ನಾನು ಅನ್ಕೊಂಡಿದ್ದೆ ಟೇಸ್ಟ್ ಚೆನ್ನಾಗಿ ಬಂದಿರಲ್ಲ ಅಂತ, ಬಟ್ ಸೂಪರ್ ಆಗಿ ಬಂದಿತ್ತು. ಆ ರೆಡ್ ಚಟ್ನಿ ಜೊತೆ ಕಾಂಬಿನೇಷನ್ ಸಖತ್ತಾಗಿತ್ತು.